ಡಾಕ್ಟರ್ ಸದಾನಂದ ಇನಾಮದಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ, ಅದರ ಸಾಧ್ಯತೆಗಳು, ಸವಾಲುಗಳು, ಕೃಷಿ ವಿಶ್ವವಿದ್ಯಾನಿಲಯ ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಂಡಿದೆ, ಏನು ತರಬೇತಿಯನ್ನು ನೀಡ್ತಾ ಇದೆ, ಭವಿಷ್ಯದಲ್ಲಿ ನಮ್ಮ ಕೃಷಿಕರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಬೇಸಾಯವನ್ನು ಮಾಡ್ಬೋದು, ಭವಿಷ್ಯದ ಭಾರತದ ಕೃಷಿ ಚಿತ್ರಣವನ್ನು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದಲಾಯಿಸಬಹುದೇ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಎಲ್ಲ ಆಕಾಶವಾಣಿ ಮೈಸೂರು ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸದಾನಂದ ಇನಾಮದಾರ್ ಅಂತ, ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದ ಗಣಕ ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಳೆದ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಂದು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಈ ವಿಷಯದ ಬಗ್ಗೆ ಚರ್ಚಿಸಲು ಬಯಸುತ್ತೇನೆ. ಮೊದಲು ನಮ್ಮ ಹೆಮ್ಮೆಯ ಭಾರತದ ಕೆಲವು ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ. ಭಾರತದಲ್ಲಿ ಬೇಸಾಯ ಯೋಗ್ಯ ಭೂಮಿ 156 ಮಿಲಿಯನ್ ಹೆಕ್ಟರ್ಸ್ನಷ್ಟು ಇದೆ. ಸರಳವಾಗಿ ಹೇಳಬೇಕಾದ್ರೆ ಇದು 165 ದೇಶಗಳು ಒಟ್ಟಿಗೆ ಹೊಂದಿರುವುದಕ್ಕಿಂತಲೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗೆ ಭಾರತದ ಜನಸಂಖ್ಯೆಯ 46-47% ಜನ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವು ದೇಶಗಳಲ್ಲಿ ವರ್ಷ ಪೂರ್ತಿ ಕೃಷಿಯು ಸಾಧ್ಯವಿಲ್ಲ. ಕಾರಣ ಅಲ್ಲಿಯ ವಾತಾವರಣ. ಅಲ್ಲಿ ಸುಮಾರು ತಿಂಗಳುಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತದೆ. ಅದಕ್ಕಾಗಿ ಅದನ್ನು ನಾವು ಸರಿಯಾಗಿ ಕೃಷಿಯಲ್ಲಿ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ. ಭಾರತದಲ್ಲಿ ಚಳಿಗಾಲ, ಬೇಸಿಗೆ, ಮಳೆಗಾಲ ಎಲ್ಲ ಋತುಗಳು ಇರೋದರಿಂದ ನಾವು ವರ್ಷ ಪೂರ್ತಿ ಕೃಷಿಯನ್ನು ಮಾಡಬಹುದಾಗಿದೆ. ಭಾರತವನ್ನು ಲ್ಯಾಂಡ್ ಆಫ್ ಹೆವನ್, ಸ್ವರ್ಗದ ಭೂಮಿ ಎಂದು ಕರೆಯುತ್ತಾರೆ. ಯಾಕಂದರೆ ಇಲ್ಲಿ ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯ ಬೆಳೆಗಳನ್ನು ನಾವು ಬೆಳೆಯಬಹುದಾಗಿದೆ. ಈ ಎಲ್ಲ ವೈಶಿಷ್ಟ್ಯಗಳಿಂದ ಭಾರತವು ಕೃಷಿಯಲ್ಲಿ ಮೊದಲನೆಯ ದೇಶ ಆಗಿರುತ್ತದೆ. ಕೃಷಿಯು ಭಾರತ ದೇಶದ ಆರ್ಥಿಕತೆಗೆ ಪ್ರಮುಖವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. 1990ಕ್ಕೆ ಹೋಲಿಸಿದರೆ GDP $320 ಬಿಲಿಯನ್ ಗಿಂತ ಈಗ $4 ಟ್ರಿಲಿಯನ್ ಆಗಿದೆ. ಅದರಂತೆಯೇ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ $3,000-4,000 ತಲುಪಿದೆ. ಇದರಿಂದ ಜನ ಈಗ ಹೊಟ್ಟೆ ತುಂಬಲು ಊಟವನ್ನು ಸೇವಿಸುತ್ತಿಲ್ಲ, ಆದರೆ ಪೌಷ್ಟಿಕ ಆಹಾರವನ್ನು ತಿನ್ನಲು ಬಯಸುತ್ತಾರೆ. ಎರಡನೇದಾಗಿ, ಭಾರತ ದೇಶದಲ್ಲಿ ಕೃಷಿ ಪದ್ಧತಿಗಳು ಮತ್ತು ಇಳುವರಿಯನ್ನು ಸುಧಾರಿಸಲು ಕಾಲಕಾಲಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಹಳ ಹಿಂದಿನಿಂದಲೂ ಜನರು ಬಳಸುತ್ತಾ ಬಂದಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ವರ್ಷ 2050ರಲ್ಲಿ ಪ್ರಪಂಚದಾದ್ಯಂತ ಹೆಚ್ಚುವರಿಯಾಗಿ ಸೇರ್ಪಡೆಗೊಳ್ಳುವ ಸುಮಾರು 150 ಕೋಟಿ ಜನರಿಗೆ ಆಹಾರವನ್ನು ನೀಡಲು ಆಹಾರ ಉತ್ಪಾದನೆಯು ಸುಮಾರು 60% ಹೆಚ್ಚಾಗುವ ಅವಶ್ಯಕತೆ ಇದೆ. ಇದರಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವ, ಬೆಳೆಯ ಗುಣಮಟ್ಟವನ್ನು ಸುಧಾರಿಸುವ ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡುವ ಹೊಸ ಮಾರ್ಗಗಳನ್ನು ರೂಪಿಸುವಲ್ಲಿ ಕೃತಕ ಬುದ್ಧಿಮತ್ತೆ, ಆಂಗ್ಲ ಭಾಷೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವ ತಂತ್ರಜ್ಞಾನವನ್ನು ಬಳಸುವ ಅವಶ್ಯಕತೆ ಇದೆ. ಇಂದು ಡಿಜಿಟಲ್ ಕ್ರಾಂತಿಯ ಪರಿಣಾಮವಾಗಿ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಬದಲಾವಣೆಗಳು ಆಗಿವೆ. ಈ ಆಧುನಿಕ ಬದಲಾವಣೆಗಳ ದೃಷ್ಟಿಯಲ್ಲಿ ನಾವು ಮುಂದಿನ 5-10 ವರ್ಷಗಳಲ್ಲಿ ಕೃಷಿಯು ಯಾವ ರೀತಿ ತನ್ನ ರೂಪವನ್ನು ಪಡೆದುಕೊಳ್ಳುತ್ತದೆ ಅಂತ ನೋಡೋದಾದರೆ ಕೃತಕ ಬುದ್ಧಿಮತ್ತೆಯನ್ನು ನಾವು ಇಲ್ಲಿ ಪರಿಚಯಿಸೋಣ. ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಈ 2 ತಂತ್ರಜ್ಞಾನಗಳಲ್ಲಿ ಆದಂಥ ತುಂಬ ಬದಲಾವಣೆಗಳು ನಮ್ಮ ಕೃಷಿ ಅಥವಾ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಹಾಯವನ್ನು ಮಾಡ್ತಾ ಇದ್ದಾವೆ. ಮೊದಲು ನಾವು ಗೂಗಲ್ನ ಯೂಸ್ ಮಾಡಿಕೊಂಡು ಬ್ರೌಸ್ ಮಾಡ್ತಿದ್ವಿ, ಆದರೆ ಇವತ್ತು GPT ಅಂತಹ ಸೌಲಭ್ಯಗಳನ್ನು ರೈತರು ಹೊಂದಿದ್ದಾರೆ. ಸರ್ಕಾರದಿಂದ ಮೌಸಮ್ GPT ಅಂತಹ ಸೌಲಭ್ಯಗಳು ರೈತರಿಗೆ ಲಭ್ಯ ಇದೆ. ಮೌಸಮ್ GPT ಇದು GPTಯನ್ನು ಕೃಷಿಯಲ್ಲಿ ಆಗಿರುವಂತಹ ಮುಂದೆ ಬರುವಂತಹ ಸವಾಲುಗಳನ್ನು ತಿಳಿದುಕೊಳ್ಳಲು ರೈತರಿಗೆ ಸಹಾಯ ಮಾಡುತ್ತದೆ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ 4 ಪ್ರಮುಖ ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕು. ಒಂದು, ಇಂಟರ್ನೆಟ್ ಆಫ್ ಥಿಂಗ್ಸ್. ಎರಡನೇದು, ನಿಖರ ಕೃಷಿ. ಮೂರನೇದು, ಕೃತಕ ಬುದ್ಧಿಮತ್ತೆ ಮತ್ತು ಬಿಗ್ ಡೇಟಾ ಅನಾಲಿಟಿಕ್ಸ್ ಹಾಗೂ ಇತ್ತೀಚಿನ ಕಂಪ್ಯೂಟರ್ನ ಬೆಳವಣಿಗೆಗಳು. ಮೊದಲನೇದಾಗಿ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ನಲ್ಲಿ ನಾವು ಭೂಮಿಯ ಫಲವತ್ತತೆ, ತೇವಾಂಶ, ಬೆಳೆಯ ಆರೋಗ್ಯ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲು ಸಂವೇದಕಗಳು ಅಂದರೆ ಸೆನ್ಸರ್ಗಳನ್ನು ಬಳಸುತ್ತೇವೆ. ಈ ಸೆನ್ಸರ್ಗಳಿಂದ ಪಡೆದಂತಹ ಮಾಹಿತಿಯನ್ನು, ಡೇಟಾವನ್ನು ನಾವು ಇಂಟರ್ನೆಟ್ ಸಹಾಯದಿಂದ ಒಂದು ಜಮೀನಿನಿಂದ ಇನ್ನೊಂದು ಫಾರ್ಮ್ಗೆ ಅಥವಾ ಒಂದು ಸೌಲಭ್ಯದಿಂದ ಇನ್ನೊಂದು ಸೌಲಭ್ಯಕ್ಕೆ ಟ್ರಾನ್ಸ್ಫರನ್ನು ಮಾಡ್ತೇವೆ. ಎರಡನೇದಾಗಿ ನಿಖರ ಕೃಷಿ.
ನಿಖರ ಕೃಷಿ, ಇಲ್ಲಿ ನಾವು ನೀರು, ರಸಗೊಬ್ಬರ, ಕೀಟನಾಶಕಗಳು ಹಾಗೂ ಇತರೆ ಸಂಪನ್ಮೂಲಗಳ ಬಳಕೆಯನ್ನು ಸರಿಯಾದ ಪ್ರಮಾಣದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮಾಡುತ್ತೇವೆ. ಇದರ ಉಪಯೋಗಗಳು ಅಂದರೆ, ಒಂದು, ನಾವು ಪರಿಸರವನ್ನು ಕಾಪಾಡುತ್ತೇವೆ. ಉದಾಹರಣೆಗೆ ನಾವು ಯೂರಿಯಾ ಬಳಕೆ, ಈ ಯೂರಿಯಾ ಬಳಕೆ ಎಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನಾವು ಬಳಸಬೇಕು. ಜಾಸ್ತಿ ಬಳಸಿದರೆ ಅದು ವಾತಾವರಣದ ಮೇಲೆ ಪರಿಣಾಮವನ್ನು ಬೀಳುತ್ತದೆ. ಸೊ ಆದ್ದರಿಂದ ನಿಖರ ಕೃಷಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭಾಗವಾಗಿ ಆಗಿರುತ್ತದೆ. ಇನ್ನೊಂದು ಬಿಗ್ ಡೇಟಾ ಅನಾಲಿಟಿಕ್ಸ್. ಇಲ್ಲಿ ಸಂಗ್ರಹಿಸಿದ ಮಾಹಿತಿ ಅಥವಾ ಡೇಟಾವನ್ನು ವಿಶ್ಲೇಷಿಸಿ ರೈತರಿಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ಹವಾಮಾನ ಮುನ್ಸೂಚನೆ, ಕೀಟಗಳ ದಾಳಿ ಮತ್ತು ಬೆಳೆ ಇಳುವರಿಯ ಬಗ್ಗೆ ಊಹಿಸುವಿಕೆ. ಇದರಿಂದ ಈ ಮೂರು ಅಂಶಗಳಿಂದ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆಯಿಂದ ರೈತರಿಗೆ ಆಗುವಂಥ ಲಾಭಗಳು ಏನು ಅಂತ ಸಾರಾಂಶದಲ್ಲಿ ಹೇಳಬೇಕು ಅಂದರೆ, ಉತ್ಪಾದಕತೆ ಹೆಚ್ಚುತ್ತದೆ. ಕಾರಣ ಸುಧಾರಿತ ತಂತ್ರಜ್ಞಾನಗಳಿಂದ ಬೆಳೆಯ ಇಳುವರಿ ಹೆಚ್ಚುತ್ತದೆ. ಎರಡನೇದಾಗಿ ವೆಚ್ಚವು ಕಡಿಮೆ ಆಗುತ್ತದೆ. ಉದಾಹರಣೆಗೆ ನಾವು ಬಳಸುವ ನೀರು, ರಸಗೊಬ್ಬರ ಮತ್ತು ಇಂಧನದ ಬಳಕೆಯು ಕಡಿಮೆ ಆಗುತ್ತದೆ. ಸಮರ್ಥ ಸಂಪನ್ಮೂಲ ನಿರ್ವಹಣೆ, ಇದರಲ್ಲಿ ಸಂಪನ್ಮೂಲಗಳು ಸಮರ್ಥವಾಗಿ, ಆಂಗ್ಲ ಭಾಷೆಯಲ್ಲಿ ಹೇಳಬೇಕಂದ್ರೆ ಎಫಿಷಿಯೆಂಟಾಗಿ ಇಲ್ಲಿ ನಾವು ಬಳಸುತ್ತೇವೆ. ಉತ್ತಮ ನಿರ್ಧಾರಗಳು, ವೈಜ್ಞಾನಿಕ ಡೇಟಾವನ್ನು ಆಧರಿಸಿ ರೈತರು ಉತ್ತಮ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳಲು ಸಾಧ್ಯವಿದೆ. ಈ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಪರಿಸರ ಸ್ನೇಹಿಯಾಗಿ ನಾವು ಕೃಷಿಯನ್ನು ಮಾಡಲು ಸಹಾಯವನ್ನು ಮಾಡುತ್ತವೆ. ಸಾರಾಂಶದಲ್ಲಿ ಹೇಳಬೇಕು ಅಂದರೆ, ಆಧುನಿಕ ಕೃತಕ ಬುದ್ಧಿಮತ್ತೆ ಕೃಷಿ ವ್ಯವಸ್ಥೆಯು ಸಮರ್ಥ, ಸುಸ್ಥಿರ ಮತ್ತು ಲಾಭದಾಯಕವಾಗಿ ಕೃಷಿಯನ್ನು ಮಾಡಲು ಉತ್ತೇಜಿಸುತ್ತದೆ. ಕೃಷಿಯ ಎಲ್ಲ ಹಂತಗಳನ್ನು ನಾವು ಗುರಿಯಾಗಿಸಿಕೊಂಡು ಕೃತಕ ಬುದ್ಧಿಮತ್ತೆಯು ಮೂಲಭೂತ ಸಂಶೋಧನೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಕೃಷಿಯಲ್ಲಿ ಬರುವಂಥ ವಿವಿಧ ಹಂತಗಳು, ಉದಾಹರಣೆಗೆ ಮಣ್ಣಿನ ತಯಾರಿಕೆ, ಬೀಜಗಳ ಬಿತ್ತನೆ, ರಸಗೊಬ್ಬರಗಳ ಸೇರ್ಪಡೆ, ನೀರಾವರಿ, ಬೆಳೆ ರಕ್ಷಣೆ, ಬೆಳೆ ರಕ್ಷಣೆಯಲ್ಲಿ ಕೀಟಬಾಧೆ ಮತ್ತು ಅದರ ನಿರ್ವಹಣೆ, ಬೆಳೆ ಮೇಲ್ವಿಚಾರಣೆ, ಕಳೆನಾಶಕ, ಬೆಳೆ ಕೊಯ್ಲು, ಬೆಳೆ ಸಂಗ್ರಹಣೆ, ಪ್ಯಾಕಿಂಗ್ ಮತ್ತು ಸಾಗಣೆ. ಮಣ್ಣಿನ ತಯಾರಿಕೆಯಲ್ಲಿ ನಾವು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಯಾವ ರೀತಿ ನಮಗೆ ಸಹಾಯ ಮಾಡುತ್ತದೆ, ರೈತರಿಗೆ ಸಹಾಯ ಮಾಡುತ್ತದೆ ಅಂದರೆ, ಮಣ್ಣಿನ ಪರೀಕ್ಷೆ. ನಮ್ಮ ಮಣ್ಣಿನಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇದ್ದಾವೆ, ಹೇರಳವಾಗಿದ್ದಾವೆ, ಯಾವ ಪೋಷಕಾಂಶಗಳ ಕೊರತೆ ಇದೆ, ಆ ದೋಷಗಳನ್ನು ಪತ್ತೆ ಹಚ್ಚಲು ಮಣ್ಣಿನ ಮೇಲ್ವಿಚಾರಣೆಗೆ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತದೆ. ಬೀಜಗಳ ಬಿತ್ತನೆ, ಬೀಜಗಳನ್ನು ಬಿತ್ತಲು ಉತ್ತಮ ಸಮಯ, ವಾತಾವರಣ, ಈ ಎಲ್ಲ ಅಂಶಗಳನ್ನು ಬೀಜ ಬಿತ್ತನೆಯ ಕಾಲದಲ್ಲಿ ನಾವು ನೋಡಬೇಕಾಗುತ್ತದೆ. ಬೆಳೆಗಳ ಮೇಲ್ವಿಚಾರಣೆ, ರೋಗಗಳು, ಪೋಷಕಾಂಶಗಳ ಕೊರತೆಗಳು, ಕೀಟಗಳ ಬಾಧೆಯನ್ನು ಪತ್ತೆ ಹಚ್ಚಲು ಕೂಡ ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತಾ ಇದ್ದೇವೆ. ಅದೇ ರೀತಿ ಕಳೆನಾಶಕವನ್ನು ಸಿಂಪರಣೆ ಮಾಡಲು ಕೃತಕ ಬುದ್ಧಿಮತ್ತೆಯಿಂದ ನಿಖರವಾಗಿ ನಾವು ಯಾವ ಜಾಗದಲ್ಲಿ ಕಳೆಗಳು ಜಾಸ್ತಿ ಇದ್ದಾವೆ ಅಲ್ಲಿ ಮಾತ್ರ ನಾವು ಕಳೆನಾಶಕವನ್ನು ಬಳಸಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಬೆಳೆ ಕೊಯ್ಲು ಮಾಡಲಿಕ್ಕೆ ರೋಬೋಟ್ಸ್ಗಳನ್ನು ಕೂಡ ಈಗ ಬಳಸುವ ವಿಧಾನ ಚಾಲ್ತಿಯಲ್ಲಿರುತ್ತದೆ. ಅದೇ ರೀತಿ ನಾವು ಜೆನೆಟಿಕ್ ಮೇಕಪ್ ಅಥವಾ ಜಿನೋಟೈಪಿಂಗ್ ಹಾಗೂ ಫಿನೋಟೈಪಿಂಗನ್ನು ಕೃತಕ ಬುದ್ಧಿಮತ್ತೆಯಿಂದ ಉಪಯೋಗಿಸಿಕೊಂಡು ಯಾವ ತಳಿ ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಯಾವ ಕೃಷಿ ಭೂಮಿಗೆ ಅನುಕೂಲವಾಗಿರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡು ರೈತರಿಗೆ ಸಹಾಯವನ್ನು ಮಾಡಬಹುದು. ಅದೇ ರೀತಿ ಜಾನುವಾರುಗಳ ಮೇಲ್ವಿಚಾರಣೆ, ಆಹಾರ ಪೂರೈಕೆ ಸರಪಳಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ನಾವು ಬೆಳೆದಂತಹ ಬೆಳೆಯನ್ನು ಸಮರ್ಥವಾಗಿ ಮಾರುಕಟ್ಟೆಗೆ ತಲುಪಿಸಬಹುದು. ಈಗ ಕೆಲವೊಂದು ಪ್ರಕರಣಗಳನ್ನು, ಇದನ್ನು ಆಂಗ್ಲ ಭಾಷೆಯಲ್ಲಿ ಸಕ್ಸಸ್ ಸ್ಟೋರಿಗಳು ಅಂತಾರೆ. ಯಶಸ್ಸಿನ ಕಥೆಗಳನ್ನು ನೋಡಿದರೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ರೈತರಿಗೆ ಸಹಾಯ ಮಾಡ್ತಾ ಬಂದಿದೆ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಳ್ಳಬಹುದು. ಮೊದಲನೇದಾಗಿ ನಿಖರ ಕೃಷಿಯಲ್ಲಿ ಆದಂಥ ಸಾಧನೆಗಳನ್ನು ಹೇಳಬೇಕಾದರೆ, ರೇಷಾ ಮಂಡಿ ಇದು ಒಂದು ಸ್ಟಾರ್ಟಪ್ ಕಂಪನಿ. ಇವರು ನಿಖರ ಕೃಷಿಯನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯದಿಂದ. ಇಲ್ಲಿ IoTಗಳನ್ನು, ಇಂಟರ್ನೆಟ್ ಆಫ್ ಥಿಂಗ್ಸ್ಗಳನ್ನು ಬಳಸಿಕೊಂಡಿದ್ದಾರೆ. ಇವರು ಪ್ರಗತಿಪರ ರೈತರು ಈ ಕೃತಕ ಬುದ್ಧಿಮತ್ತೆ ತಯಾರು ಮಾಡಿದ ರೇಷಾ ಮಂಡಿಯನ್ನು ಬಳಸಿದರೆ ಅವರು ತಮ್ಮ ಆದಾಯದಲ್ಲಿ ದ್ವಿಗುಣಗೊಳಿಸಲು ಸಾಧ್ಯವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಅಭಿವೃದ್ಧಿ ಪ್ರೋಗ್ರಾಮು 5,500 ರೈತರುಗಳಿಗೆ ಅವರು ತಮ್ಮ ಆದಾಯವನ್ನು ಸುಮಾರು 30% ಹೆಚ್ಚಿಸಲು ಸಹಾಯ ಮಾಡಿರುವ ಉದಾಹರಣೆಗಳಿವೆ. ನಾವು ಕರ್ನಾಟಕ ಸರ್ಜಾಪುರದ ಒಬ್ಬ ಪ್ರಗತಿಪರ ರೈತರನ್ನು ಮಾತನಾಡಿಸಿದಾಗ ಅವರು ರೇಷ್ಮೆ ಹುಳುಗಳನ್ನು
ಸಾಕಿ ರೇಷ್ಮೆ ಉತ್ಪಾದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 2011ರಿಂದ ಈಚೆಗೆ ಅವರು ಕೃತಕ ಬುದ್ಧಿಮತ್ತೆ ಉಪಯೋಗಿಸಿಕೊಂಡು ರೇಷ್ಮೆಯನ್ನು ಕೃಷಿ ಮಾಡ್ತಾ ಇದ್ದಾರೆ. ಅವರ ಹೂಡಿಕೆ ವೆಚ್ಚವು 25% ಕಡಿಮೆ ಆಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು ಅವರ ಉತ್ಪನ್ನವು 50,000ದಿಂದ 90,000ವರೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರೇಷಾ ಮಂಡಿ ಇದು 2020ರಲ್ಲಿ ಮಯಾಂಕ್ ಮತ್ತು ಅವರ ಪಾಲುದಾರರು ಪ್ರಾರಂಭಿಸಿದರು. ಇದು 2 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಒಂದು ಹಿಪ್ಪು ನೇರಳೆ ಬೆಳೆ ಅಥವಾ ಮಲ್ಬರಿ ಬೆಳೆಯುವ ಹಂತ. ಎರಡನೇದು ರೇಷ್ಮೆ ಹುಳು ಸಾಗಾಣಿಕೆ ಹಂತ. ಹಿಪ್ಪು ನೇರಳೆ ಅಥವಾ ಮಲ್ಬೆರಿ ಹಂತದಲ್ಲಿ ರೇಷ್ಮೆ ಹುಳುಗಳು ಈ ಗಿಡಗಳನ್ನು ತಿನ್ನುತ್ತವೆ. ಅವುಗಳ ಎಲೆಗಳು ಪ್ರತಿ ಬೆಳವಣಿಗೆಯ ಹಂತದಲ್ಲೂ ನಿರ್ದಿಷ್ಟ ಗುಣವನ್ನು ಹೊಂದಿರಬೇಕು. ತೋಟದಲ್ಲಿ ಇರಿಸಿದ ಸಂವೇದಕಗಳು ಸೆನ್ಸರ್ಸ್ಗಳು ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆ, pH ವ್ಯಾಲ್ಯೂಸ್ ಹಾಗೂ ತೇವಾಂಶ ಮತ್ತು ಇತರ ಮಾನದಂಡಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಈ ಮಾಹಿತಿಯನ್ನು ಕ್ಲೌಡ್ ಬೇಸ್ ಸರ್ವರ್ ಅಲ್ಲಿ ಕಳಿಸಿ ಡೇಟಾಯನ್ನು ಪ್ರೊಸೆಸ್ ಅಥವಾ ಪ್ರಕ್ರಿಯೆಗೊಳಿಸಿ ರೈತರಿಗೆ ಸರಿಯಾದ ನೀರಾವರಿ, ಗಿಡದ ಬೆಳವಣಿಗೆಯನ್ನು ಕಾಯ್ದುಕೊಳ್ಳಲು ಮಾರ್ಗದರ್ಶನಗಳು ನೀಡುತ್ತದೆ. ಇದೇ ರೀತಿ ಗುಣಮಟ್ಟದ ಎಲೆಗಳನ್ನು ಬೆಳೆಯುವುದರಿಂದ ಹುಳುಗಳು ಆರೋಗ್ಯಕರ ಬೆಳವಣಿಗೆಯನ್ನು ಹೊಂದುತ್ತವೆ. ಎರಡನೇ ಹಂತದ ಡಿವೈಸ್ ಸಾಧನ ಇದು ಬೆಡ್ಗಳ ಹತ್ತಿರ ಇರುತ್ತದೆ. ಇದು ಮುಖ್ಯವಾಗಿ 4 ಮಾನದಂಡಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ: ಬೆಳಕು, ಗಾಳಿಯ ಗುಣಮಟ್ಟ, ತೇವಾಂಶ ಮತ್ತು ತಾಪಮಾನ. ಈ ಮಾಹಿತಿಯನ್ನು ಸಂಗ್ರಹಿಸಿ ರೇಷ್ಮೆ ಹುಳುಗಳು ಕಕೂನ್ ಹಂತ ತಲುಪುವವರೆಗೂ ಸುಮಾರು 1 ತಿಂಗಳ ಕಾಲ ಈ ಪ್ರಕ್ರಿಯೆಯಲ್ಲಿ ಅತ್ಯುತ್ತಮ ಬೆಳವಣಿಗೆಗಾಗಿ ಉತ್ತಮ ಪರಿಸ್ಥಿತಿಯನ್ನು ಕಾಪಾಡಲು ರೈತರಿಗೆ ಮಾರ್ಗದರ್ಶನ ನೀಡುತ್ತವೆ. ಈ 2 ಸಾಧನಗಳು ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇರುತ್ತವೆ. ಈ ಸ್ಮಾರ್ಟ್ಫೋನ್ನ ಬಳಸಿಕೊಂಡು ರೈತರಿಗೆ ನೋಟಿಫಿಕೇಷನ್ಗಳ ಮೂಲಕ ಮಾರ್ಗದರ್ಶನವನ್ನು ನೀಡುತ್ತಾ ಇರುತ್ತಾರೆ. ಈ ಸೆನ್ಸರ್ಗಳು 24 ಗಂಟೆ ಕೆಲಸ ಮಾಡುತ್ತವೆ ಹಾಗೂ ರೈತರಿಗೆ ಅವರಿಗೆ ಬೇಕಾದುವಂಥ ವಾರ್ನಿಂಗ್ಸ್ಗಳನ್ನು, ಎಚ್ಚರಿಕೆಗಳನ್ನು ನೀಡಲಾಗುತ್ತದೆ ಹಾಗೂ ಫಾಲೋಅಪ್ಗಳನ್ನು ಕೂಡ ಫೋನ್ ಕರೆಯಿಂದ ಮಾಡುತ್ತದೆ. ಉದಾಹರಣೆಗೆ ಕೆಲವೊಮ್ಮೆ ರೂಮಿನಸ್ ಆರ್ದ್ರತೆ ಹ್ಯೂಮಿಡಿಟಿ ಕಡಿಮೆ ಮಾಡುವ ಅಗತ್ಯ ಇದ್ದಾಗ ಅಂತಹ ಸಂದರ್ಭದಲ್ಲಿ ಡಿಹ್ಯೂಮಿಡಿಫೈಯರ್ ಅನ್ನು ಆನ್ ಮಾಡುವ ನೋಟಿಫಿಕೇಷನ್ಗಳನ್ನು ಸ್ಮಾರ್ಟ್ಫೋನ್ನಿಂದ ರೈತರಿಗೆ ಕಳಿಸಲಾಗುತ್ತದೆ. ಮೂಲಭೂತ ಸೌಕರ್ಯ ಇಲ್ಲದ ರೈತರಲ್ಲಿ ಅಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ಸಮಯವರೆಗೆ ಕಿಟಕಿಗಳನ್ನು ತೆರೆಯುವಂಥ ಸರಳ ಸಲಹೆಗಳನ್ನು ಕೂಡ ಈ ಆ್ಯಪ್ ಕೊಡುತ್ತದೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಇನ್ನು ತೋಟಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಮಹತ್ವ ತುಂಬ ಜಾಸ್ತಿಯಾಗಿದೆ. ಕಾರಣ ಭಾರತದ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆಯನ್ನು ನಮ್ಮ ತೋಟಗಾರಿಕೆ ಕೊಡುತ್ತದೆ. ವಿಶ್ವದಲ್ಲಿ ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿರುವ ಭಾರತ ಹವಾಮಾನ ಬದಲಾವಣೆಗಳ ತೊಂದರೆಯನ್ನು ಅನುಭವಿಸ್ತಾ ಬಂದಿದೆ. ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿಗೆ ಪ್ರಾಮುಖ್ಯತೆ ಹೆಚ್ಚಿದೆ. ಮಳೆ ನೀರು ಸಾಕಾಗದಾಗ ನಾವು ನೀರಾವರಿ ಮೇಲೆ ಅವಲಂಬಿತರಾಗಿರುತ್ತೇವೆ. ಭಾರತದಲ್ಲಿ ಕೃಷಿಗಾಗಿ ಅತಿ ಹೆಚ್ಚು ಸಿಹಿ ನೀರನ್ನು ಬಳಸಲಾಗುತ್ತದೆ. ಇಂತಹ ಕಾಲದಲ್ಲಿ ರೈತರಿಗೆ IoT ಡಿವೈಸ್ ಇದು ಅತ್ಯಗತ್ಯ ಅಂತ ನನ್ನ ಭಾವನೆ. ನೀರಾವರಿಗಾಗಿ ನೀರಿನ ಕೊರತೆ, ತಾಪಮಾನ ಹೆಚ್ಚಾಗುತ್ತಿರುವ ಪರಿಸ್ಥಿತಿಯಲ್ಲಿ ಕೃತಕ ಬುದ್ಧಿಮತ್ತೆಯು ಸಂವೇದಕಗಳನ್ನು ಬಳಸಿಕೊಂಡು ಉತ್ಪಾದನಾ ವೆಚ್ಚ, ನೀರಿನ ಬಳಕೆ ಕಡಿಮೆ ಮಾಡುವುದು ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆ ಸಹಾಯವನ್ನು ಮಾಡುತ್ತದೆ. ಪ್ರಗತಿಪರ ರೈತರ ಉದಾಹರಣೆ ಕೊಡಬೇಕು ಅಂದರೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆಯುವ ರೈತ ತನ್ನ ಹೊಲದಲ್ಲಿ ನೀರು ಹರಿಸುವುದಕ್ಕೆ IoT ಸಾಧನವನ್ನು ಬಳಸುತ್ತಾನೆ. ಪ್ರತಿ ವಾರಕ್ಕೆ 3 ಬಾರಿ ನೀರು ಹಾಯಿಸುವವರು ಈಗ IoT ಬಳಸಿರೋಂಥ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ವಾರಕ್ಕೆ ಈಗ 2 ಬಾರಿ ನೀರು ಹಾಯಿಸುವ ಕೆಲಸ ಮಾಡುತ್ತಾರೆ. ಕಾರಣ ಮಣ್ಣಿನಲ್ಲಿರುವಂಥ ತೇವಾಂಶ ಬಗ್ಗೆ ಅವರಿಗೆ ನೋಟಿಫಿಕೇಷನ್ ಸಿಗುತ್ತದೆ. ಇದರಿಂದ ಸ್ಮಾರ್ಟ್ IoTಗಳಿಂದ ಅಥವಾ ಕೃತಕ ಬುದ್ಧಿಮತ್ತೆಗಳಿಂದ
ರೋಗಗಳನ್ನು ತಡೆಯಲು, ಗೊಬ್ಬರದ ವೆಚ್ಚವನ್ನು ಕಡಿಮೆ ಮಾಡಲು, ರೋಗ ನಿರ್ವಹಣೆ ಮಾಡಲು ಹಾಗೂ ಸಿಂಪಡಣೆ ಮಾಡಲು ತಗಲುವ ವೆಚ್ಚ ಈಗ ಕಡಿಮೆ ಆಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ 40-50% ಉತ್ಪಾದನೆ ವೆಚ್ಚವು ಕಡಿಮೆ ಆಗಿರುತ್ತದೆ. ಈ IoT ಇದರ ಹೆಸರು ಫಸಲ್ IoT. ಈ ಫಸಲ್ IoTಯಲ್ಲಿ ಮಳೆ, ಗಾಳಿಯ ವೇಗ, ಗಾಳಿಯ ದಿಕ್ಕು, ತೀವ್ರತೆ, ಸೋಲಾರ್ ಇಂಟೆನ್ಸಿಟಿ ಮತ್ತು ಕ್ಯಾನೋಪಿ ತಾಪಮಾನ, ಹ್ಯುಮಿಡಿಟಿ ಮತ್ತು ಎಲೆಗಳ ತೇವಾಂಶ ಮುಂತಾದ ಮೈಕ್ರೋ ಕ್ಲೈಮೇಟ್ ಡೇಟಾಗಳನ್ನು ಸಂಗ್ರಹ ಮಾಡಿರುತ್ತಾರೆ. ಮಣ್ಣಿನ ತೇವಾಂಶ ಮತ್ತು ಮಣ್ಣಿನ ತಾಪಮಾನ ಇದನ್ನು ಕೂಡ IoT ಡಿವೈಸ್ಗಳು, ಸೆನ್ಸರ್ಸ್ಗಳು ಸಂಗ್ರಹ ಮಾಡುತ್ತವೆ. ಈ ಎಲ್ಲ ಡೇಟಾ ಕ್ಲೌಡ್ ಸರ್ವರ್ಗೆ ಹೋಗುತ್ತದೆ. ಅಲ್ಲಿ ನಾವು ಬೇಸಾಯ ಶಾಸ್ತ್ರ ಮಾದರಿಗಳು, ಆಂಗ್ಲ ಭಾಷೆಯಲ್ಲಿ ಹೇಳಬೇಕಂದ್ರೆ ಅಗ್ರೋನಮಿ ಮಾಡೆಲ್ಗಳನ್ನು ರನ್ ಮಾಡುತ್ತೇವೆ. ಈ ಮಾಡೆಲ್ಗಳು ಬೆಳೆಯ ಆದರ್ಶ ವರ್ತನೆ ಏನು, ಪ್ರಸ್ತುತ ಹವಾಮಾನ ಪರಿಸ್ಥಿತಿಗಳು ಏನು, ಆ ವರ್ತನೆಗೆ ಅನುಕೂಲವಾಗಿದೆಯೇ ಅಥವಾ ವಿಚಲಿತವಾಗಿದೆಯನ್ನು ತಿಳಿಸುತ್ತಾರೆ. ಇದರಿಂದ ನಾವು IoT ಬೇಸ್ಡ್ ಕೃತಕ ಬುದ್ಧಿಮತ್ತೆಯನ್ನು ನಾವು ಬಳಸಿ ವೆಚ್ಚವನ್ನು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಕೀಟ ಮತ್ತು ರೋಗ ನಿರ್ವಹಣೆ, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ವಿಶೇಷವಾಗಿ ಕೀಟ ದಾಳಿಗಳನ್ನು ರೈತರು ಕೀಟ ಗುರುತಿಸುವ ಆ್ಯಪ್ನೊಂದಿಗೆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ ಉದಾಹರಣೆಗಳಿವೆ. ಉದಾಹರಣೆಗೆ ಪ್ಲಾಂಟಿಕ್ಸ್ ಆ್ಯಪ್. ಇದು ಕೀಟ ದಾಳಿಗಳನ್ನು ಮತ್ತು ರೋಗಗಳ ಸ್ವರೂಪಗಳನ್ನು ಗುರುತಿಸುತ್ತದೆ. ಈ ಪ್ಲಾಂಟಿಕ್ಸ್ ಆ್ಯಪ್ ಮೂಲತಃ ರಾಯಚೂರು ವಿಶ್ವವಿದ್ಯಾಲಯದ ಜೊತೆಗೆ ಡೆವಲಪನ್ನು ಮಾಡಿರುತ್ತಾರೆ. ಪ್ಲಾಂಟಿಕ್ಸ್ ಸುಮಾರು 31 ಪ್ರಮುಖ ಬೆಳೆಗಳಲ್ಲಿ ಕೀಟಗಳು ಮತ್ತು ರೋಗಗಳನ್ನು ನಿರ್ಣಯಿಸಬಹುದು. ಇದರಲ್ಲಿ ಭತ್ತ, ಜೋಳ, ಹತ್ತಿ ಮತ್ತು ಕೆಲವು ಹಣ್ಣುಗಳು, ತರಕಾರಿಗಳು ಸೇರಿರುತ್ತವೆ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ತಿಳಿಸಲ್ಪಡುವ ಆ್ಯಪ್ ಸುಮಾರು 18 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿರುತ್ತದೆ. ಈ ಆ್ಯಪ್ನ ಉದಾಹರಣೆ ಕೊಡಬೇಕು ಅಂತಂದರೆ, ಯಶಸ್ಸಿನ ಕತೆ ಹೇಳಬೇಕು ಅಂತಂದರೆ, ತೆಲಂಗಾಣದ ರೈತರು ಬೆಳೆದಿರುವಂತಹ ಮಾವಿನ ತೋಟದಲ್ಲಿ ಇರಬಹುದು, ಅಥವಾ ನಮ್ಮ ಬೆಂಗಳೂರಿನ ಇರುವಂತಹ ಮಾವಿನ ತೋಟ, ಇಲ್ಲಿ ಪ್ಲಾಂಟಿಕ್ಸ್ ಆ್ಯಪ್ನು ಬಳಸುತ್ತಾರೆ. ಪ್ಲಾಂಟಿಕ್ಸ್ ಆ್ಯಪ್ನ ಮುಖಾಂತರ ಒಂದು ಫೋಟೋವನ್ನು ಕ್ಲಿಕ್ಕಿಸಿ ಅದನ್ನು ಅಪ್ಲೋಡ್ ಮಾಡಿದರೆ ಕೆಲವೇ ಸೆಕೆಂಡುಗಳಲ್ಲಿ ಅದರ ಆರೋಗ್ಯ ಯಾವ ರೀತಿ ಇದೆ ಅಥವಾ ಅದಕ್ಕೆ ಯಾವುದಾದ್ರೂ ರೋಗ ಇದ್ದರೆ ಅದನ್ನು ಯಾವ ರೋಗ ಅಂತ ಡಯಾಗ್ನೋಸ್ ಕೂಡ ಇದು ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಆ್ಯಪ್ನಲ್ಲಿ ಟ್ರೀಟ್ಮೆಂಟ್ ಅಂತ ಟ್ಯಾಬ್ ಕೂಡ ಇರೋದರಿಂದ ಅಲ್ಲಿ ಬಂದಂತಹ ರೋಗಗಳಿಗೆ ಯಾವ ರೀತಿಯ ಸಮಾಧಾನವನ್ನು, ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ತಿಳಿಸಲಾಗುತ್ತದೆ. ಟ್ರೀಟ್ಮೆಂಟ್ ಕೂಡ 2 ರೀತಿಯದಿರುತ್ತದೆ. ಒಂದು ಆರ್ಗ್ಯಾನಿಕ್ ಟ್ರೀಟ್ಮೆಂಟ್, ಇನ್ನೊಂದು ಕೆಮಿಕಲ್ ಟ್ರೀಟ್ಮೆಂಟ್. ಆರ್ಗ್ಯಾನಿಕ್ ಟ್ರೀಟ್ಮೆಂಟ್ನಲ್ಲಿ ವಿಶೇಷವಾಗಿ ಬೇವಿನ ಎಣ್ಣೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ಬೇವಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿದ ಇನ್ನಿತರ ಸಾವಯವ ಪದಾರ್ಥಗಳು ಇರ್ತವೆ. ಜೊತೆಗೆ ಆರ್ಗ್ಯಾನಿಕ್ನಲ್ಲಿ ಯಾವ ರೀತಿ ನಾವು ಕೆಮಿಕಲ್ನ ಬಳಸಬಹುದು ಅಂತ ಹೇಳಿ ಅವರಿಗೆ ಪ್ಲಾಂಟಿಕ್ಸ್ ಆ್ಯಪ್ನ ಮುಖಾಂತರ ತಿಳಿಸಬಹುದು. ಸುಸ್ಥಿರ ಮಾವಿನ ಕೃಷಿಗೆ ಬುದ್ಧಿಮತ್ತೆ ಬಳಸುವ ಇನ್ನೊಂದು ಉದಾಹರಣೆ ತಗೋಬೇಕು ಅಂದರೆ, ಬೆಂಗಳೂರಿನ ಸಮೀಪ ಇರುವ 15 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂಥ ಮ್ಯಾಂಗೋ ಮೇಜ್ ಫಾರ್ಮ್. ಇಲ್ಲಿ ಸುಮಾರು 25,000 ಮರಗಳನ್ನು ಬೆಳೆಸಿರುತ್ತಾರೆ. ಇದರ ವಿಶೇಷತೆ ಏನು ಅಂದರೆ, ಹೈ ಡೆನ್ಸಿಟಿ, ಹೆಚ್ಚು ಸಾಂದ್ರತೆ ಇರುವಂತಹ ಮಾವಿನ ತೋಟ ಇದು ಅಂತ ಹೇಳಬಹುದು. ಇಲ್ಲಿ ಡ್ರೋನ್ಸ್ ಮತ್ತು ಸೆನ್ಸರ್ಗಳ ಆಧಾರಿತವಾಗಿ ನೀರಾವರಿಯನ್ನು ಬೆಳೆಸಲಾಗುತ್ತದೆ. ಈ ವಿಧಾನವು ಇಳುವರಿಯನ್ನು ಹೆಚ್ಚು ಮಾಡುತ್ತದೆ, ಅಲ್ಲದೆ ದಕ್ಷ ನೀರಿನ ಬಳಕೆ ಮತ್ತು ನಿರಂತರ ಹಣ್ಣಿನ ಗುಣಮಟ್ಟವನ್ನು ಉತ್ತೇಜಿಸುತ್ತದೆ. ಇಲ್ಲಿ ಇಮೇಜಿಂಗ್ ಟೆಕ್ನಾಲಜಿ ಹೊಂದಿರುವ ಡ್ರೋನ್ಗಳ ಮೂಲಕ ಮರದ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡುತ್ತವೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮಾಹಿತಿಯನ್ನು ಸಂಗ್ರಹಿಸಿ ನೀರು ಹಾಕುವುದು, ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡುವ ಮಣ್ಣಿಗೆ ಗೊಬ್ಬರವನ್ನು ಸೇರಿಸುವುದು ಮತ್ತು ಇತರೆ ಪೋಷಕಾಂಶಗಳನ್ನು ಸೇರಿಸುವ ಮತ್ತು ಕೀಟ ನಿಯಂತ್ರಣದ ಬಗ್ಗೆ ಸಲಹೆಯನ್ನು ನೀಡುತ್ತದೆ. ಇಲ್ಲಿ ಈ ಮಾವಿನ ತೋಟ ಸಸ್ಟೈನೇಬಲ್ ಅಭ್ಯಾಸಗಳನ್ನು ಸಾಧ್ಯವಾಗಿಸುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ವಿಧಾನವು ಸಾಂಪ್ರದಾಯಿಕ ಅಭ್ಯಾಸಗಳಿಂದ ಹೋಲಿಸಿದರೆ 7 ಪಟ್ಟು ಜಾಸ್ತಿಯಾಗಿ ಇಳುವರಿಯನ್ನು ಕೊಡುತ್ತದೆ. ಮ್ಯಾಂಗೋ ಮೇಸ್ ಇರಿಗೇಷನ್ನಲ್ಲಿ ತುಂಬ ಪ್ರಗತಿಯನ್ನು ಹೊಂದಿರುತ್ತದೆ. ಈ ವಿಧಾನವು ನೀರಿನ ಬಳಕೆಯನ್ನು ಸುಮಾರು 70% ಕಡಿಮೆ ಮಾಡಿರುತ್ತದೆ. ಇದು ನಿಖರ ಮಾಹಿತಿ, ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್ನ ಒಂದು ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ ಆಗಿರುತ್ತದೆ. ಇದನ್ನು ಬೇರೆ ರೈತರು ಕೂಡ ಮುಂದುವರಿಸಬಹುದು. ಎರಡನೇದಾಗಿ, ಕೃತಕ ಬುದ್ಧಿಮತ್ತೆ ವ್ಯಾಪಕ ಅಳವಡಿಕೆಯಲ್ಲಿ ಸರ್ಕಾರದ ಕ್ರಮಗಳು ಏನು ಅಂತ ಹೇಳಬೇಕು ಅಂದರೆ, ಕೃಷಿ ಇಲಾಖೆಯ 742 ರೈತ ಸಂಪರ್ಕಗಳು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಕೆಗಾಗಿ ಸಕ್ರಿಯವಾಗಿ ಪ್ರೋತ್ಸಾಹಿಸುತ್ತವೆ. ಕೃತಕ ಬುದ್ಧಿಮತ್ತೆ ಪವರ್ಡ್
ಹೊಂದಿರುವಂಥ ಆ್ಯಪ್ಗಳನ್ನು ಕೂಡ ಕರ್ನಾಟಕ ಸರ್ಕಾರ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಅಭಿವೃದ್ಧಿಪಡಿಸುತ್ತಿದೆ. ರೈತರಿಗೆ ಹವಾಮಾನ ಮುನ್ಸೂಚನೆಗಳು, ಮಣ್ಣಿನ ಗುಣಮಟ್ಟದ ವರದಿಗಳು ಮತ್ತು ಬೆಳೆ ಸಂಬಂಧಿತ ಮಾಹಿತಿಗಾಗಿ ಒಂದೇ ಸ್ಥಳದಲ್ಲಿ ಪರಿಹಾರವನ್ನು ಒದಗಿಸಲು ಮೊಬೈಲ್ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಆ್ಯಪ್ ಇತ್ತೀಚಿನ ಸಂಶೋಧನೆ, ಹವಾಮಾನ ವ್ಯತಿರಿಕ್ತತೆ ಮತ್ತು ಮಾರ್ಕೆಟ್ ಅಪ್ಡೇಟ್ಸ್ ಲಭ್ಯವಿರುವ ಸರ್ವಿಸ್ಗಳನ್ನು ಕೂಡ ಕೊಡುತ್ತದೆ. ಮೈಸೂರು ಹತ್ತಿರ ಸಾವಯವ ಕೃಷಿ ಕೇಂದ್ರ ನಾಗೇನಹಳ್ಳಿಯಲ್ಲಿ ಸ್ಥಾಪಿಸಲಾಗುತ್ತಿರುವ ಕೃತಕ ಬುದ್ಧಿಮತ್ತೆ ಕೃಷಿ ಕೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಸೆಂಟರ್ ಇದು ಕಾರ್ಯನಿರ್ವಹಿಸಲು ಇತ್ತೀಚೆಗೆ ಪ್ರಾರಂಭಿಸಿದೆ. ಇಲ್ಲಿ ರೈತರಿಗೆ ನಿಖರವಾದ ಕೃಷಿ ಮಾಹಿತಿಯ ಲಭ್ಯವು ದೊರಕಿಸುವ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಇಲ್ಲಿ ಮಣ್ಣಿನ ಗುಣಮಟ್ಟ, ನಿರೀಕ್ಷಿತ ಇಳುವರಿ ಮತ್ತು ಮಾರುಕಟ್ಟೆ ಬೆಲೆಗಳಿಗೆ ಆಧಾರದ ಮೇಲೆ ಸೂಕ್ತವಾದ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳಲು, ಜೊತೆಗೆ ಅವರಿಗೆ ಮಳೆ ಮತ್ತು ಬರಗಾಲದಂತಹ ಹವಾಮಾನ ಮಾದರಿಗಳ ಬಗ್ಗೆ ಒಳನೋಟಗಳು ಸಿಗುತ್ತವೆ. ಇದು ಅವರಿಗೆ ತಿಳುವಳಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ತಿಳುವಳಿಕೆ ನಿರ್ಧಾರಗಳು ಅಂದರೆ ಸಂವೇದಕಗಳು ಅಥವಾ ಸೆನ್ಸರ್ ಬೇಸ್ಡ್ ಡೇಟಾವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಸರ್ಕಾರವು ಈ ತಂತ್ರಜ್ಞಾನಗಳನ್ನು ಬಳಸಿ ವಿವಿಧ ಪ್ರದೇಶಗಳಿಗೆ ಲಾಭದಾಯಕ ಬೆಳೆಗಳನ್ನು ಗುರುತಿಸಲು ತಜ್ಞರ ಸಮಿತಿಯನ್ನು ಕೂಡ ರಚಿಸಿದೆ. ಈ ಸಮಿತಿ ರೈತರಿಗೆ ಅವರ ಪ್ರದೇಶಗಳಿಗೆ ಉತ್ತಮ ಬೆಳೆಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಫೋರ್ಕಾಸ್ಟಿಂಗ್ ಕೊಲ್ಯಾಬರೇಟಿವ್ ಕೃತಕ ಬುದ್ಧಿಮತ್ತೆ ಮಾಡೆಲ್ 2017 ಕರ್ನಾಟಕ ಸರ್ಕಾರ ಮಾಡೆಲ್ನಲ್ಲಿ ರೈತರಿಗೆ ಬಿತ್ತನೆ, ಮಾರುಕಟ್ಟೆ ನಿರ್ಧಾರಗಳಲ್ಲಿ ಸಹಾಯ ಮಾಡುವ ಫೋರ್ಕಾಸ್ಟಿಂಗ್ ಮಾಡೆಲನ್ನು ಅಭಿವೃದ್ಧಿಪಡಿಸಲು ದೈತ್ಯ ಟೆಕ್ನಿಕಲ್ ಕಂಪನಿಗಳ ಜೊತೆಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿರುತ್ತದೆ. ಇಲ್ಲಿ ಮೈಕ್ರೋಸಾಫ್ಟ್ ಹಾಗೂ ಕರ್ನಾಟಕ ಸರ್ಕಾರದ ಕರ್ನಾಟಕ ಕೃಷಿ ಬೆಲೆ ಆಯೋಗ ಜೊತೆ ಸಹಯೋಗದಲ್ಲಿ ಕೃತಕ ಬುದ್ಧಿಮತ್ತೆ ಮಾಡೆಲನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ಬಿತ್ತನೆ ಬೀಜಗಳು, ಇಳುವರಿ ಉತ್ಪಾದನೆ ಮತ್ತು ಹವಾಮಾನದ ಇಂದಿನ ಡೇಟಾವನ್ನು ಬಳಸಲಾಗುತ್ತದೆ. ಇದರ ಜೊತೆಗೆ ಇಕ್ರಿಸ್ಯಾಟ್ ಮತ್ತು ICAR, ಇಕ್ರಿಸ್ಯಾಟ್ ಅಂದರೆ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಆರಿಡ್ ಟ್ರಾಪಿಕ್ಸ್ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಪರಸ್ಪರ ಸಹಕರಿಸಿ ಪೈಲಟ್ ಆಧಾರದಲ್ಲಿ ಬಿತ್ತನೆ ಸಲಹಾ ಸೇವೆ ಸೋಯಿಂಗ್ ಅಡ್ವೈಸರಿ ಸರ್ವಿಸನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ಭಾರತ ಸರ್ಕಾರವು ಮಾನ್ಸೂನ್ ಮಿಷನ್ 3 ಈ ಬೆಂಬಲದೊಂದಿಗೆ ಈ ಹೆಸರಿನಿಂದ ಈ ಸೇವೆಯನ್ನು ಆರಂಭಪಡಿಸಲಾಗಿದೆ. ಇಲ್ಲಿ ರೈತರಿಗೆ ಬಿತ್ತನೆ, ನೀರಾವರಿ ಮತ್ತು ಕೀಟ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಹವಾಮಾನ ವ್ಯತ್ಯಾಸಗಳಿಗೆ ಹೊಂದಿಕೊಳ್ಳಲು ನೆರವಾಗುತ್ತದೆ. ಮಾನ್ಸೂನ್ ಮಿಷನ್ ಭಾರತ ಸರ್ಕಾರದ ಈ ಸೇವೆಯನ್ನು ಭಾರತದಾದ್ಯಂತ ಮತ್ತು ಜಾಗತಿಕವಾಗಿ ವ್ಯಾಪಕವಾಗಿ ತಲುಪಿಸಲು AI ಪವರ್ಡ್ ವಾಟ್ಸಪ್ ಹಾಗೂ ಡಿಜಿಟಲ್ ಮಾಧ್ಯಮಗಳ ಮೂಲಕ ನೀಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯ ಇನ್ನೂ ಕೆಲವೊಂದು ಪ್ರಾಜೆಕ್ಟ್ಗಳು ಅಥವಾ ಹಸ್ತಕ್ಷೇಪಗಳನ್ನು ನೋಡುವುದಾದರೆ ಮಣ್ಣಿನ ಆರೋಗ್ಯ ಮ್ಯಾಪಿಂಗ್, GIS ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಧಾರಿತ ಮಣ್ಣಿನ ನಕ್ಷೆಗಳನ್ನು ತಯಾರಿಸಲು ಸುಮಾರು 92,000ಕ್ಕೂ ಹೆಚ್ಚು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ಲೇಷಿಸಲಾಗಿದೆ. ಇದು ಮೈಕ್ರೋ ಅಥವಾ ಮ್ಯಾಕ್ರೋ ಪೋಷಕಾಂಶಗಳ ಕೊರತೆಯನ್ನು ತೋರಿಸುತ್ತದೆ. ಸೊ ಈಗ ನಮ್ಮ ಕರ್ನಾಟಕ ಅಥವಾ ಭಾರತ ನಕ್ಷೆಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಎಲ್ಲಿದೆ, ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ಅದು ಮ್ಯಾಪಿಂಗ್ನಲ್ಲಿ ನಮಗೆ ಅರ್ಥವಾಗುತ್ತದೆ. ಪೋಷಕಾಂಶಗಳು ಅಂದರೆ ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್, ಬೋರಾನ್ ಮತ್ತು ಜಿಂಕ್ನಲ್ಲಿ ವ್ಯಾಪಕ ಕೊರತೆಗಳನ್ನು ಈ ಮ್ಯಾಪಿಂಗ್ನಲ್ಲಿ ಕಂಡುಹಿಡಿಯಬಹುದು. ಸಮತೋಲಿತ ಪೋಷಕಾಂಶಗಳ ಬಳಕೆ, ಮಣ್ಣಿನ ವಿಶ್ಲೇಷಣೆಯ ಆಧಾರದ ಮೇಲೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಲ್ಲಿ ಬೆಳೆದ ಬೆಳೆಗಳಿಗೆ ರಸಗೊಬ್ಬರಗಳ ಶಿಫಾರಸುಗಳನ್ನು ವಿಶೇಷವಾಗಿ ಹೊಂದಿಸಲಾಗುತ್ತದೆ. ಸಾರಾಂಶದಲ್ಲಿ ಹೇಳಬೇಕು ಅಂದರೆ ಕೃತಕ ಬುದ್ಧಿಮತ್ತೆ ಇದು ಕೃಷಿಯಲ್ಲಿ ಯಾವ ರೀತಿ ಸಹಾಯ ಮಾಡುತ್ತದೆ ಅಂದರೆ ಹೊಲದಲ್ಲಿ ಬೆಳೆಗಳಿಗೆ ಬಾಯಾರಿಕೆಯಾಗಿದ್ದರೆ ನೀರನ್ನು ಕೊಡುವುದು, ಅವುಗಳಿಗೆ ಹಸಿವಿದ್ದರೆ ಗೊಬ್ಬರವನ್ನು ಕೊಡುವುದು ಹಾಗೂ ಅವುಗಳಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಚಿಕಿತ್ಸೆಯನ್ನು ಕೊಡುವಂತಹ ನಿಖರವಾದ ಒಂದು ಮೆಥಡ್ ಆಗಿರುತ್ತದೆ. ಈ ರೀತಿಯ ಕೃಷಿಯನ್ನು ಮಾಡಿದರೆ ನಾವು ಕೃಷಿಗೆ ತಗಲುವ ವೆಚ್ಚವನ್ನು ಕಡಿಮೆ ಮಾಡಬಹುದು ಹಾಗೂ ಕೃಷಿಯಲ್ಲಿ ಬೆಳೆಯುವಂತಹ ಈಲ್ಡನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಸದಾನಂದ್ ಅವರೇ, ಕೃಷಿ ವಿಶ್ವವಿದ್ಯಾನಿಲಯ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಇಲ್ಲಿ ಝೋನಲ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತಿದೆ, ವಲಯ ಕೃಷಿ ಸಂಶೋಧನಾ ಕೇಂದ್ರ. ಇಲ್ಲಿ ಸಂಶೋಧಕರು ಯಾವ ತಳಿ
ಈಗ ರೋಗಮುಕ್ತವಾಗಿರುತ್ತದೆ, ಯಾವ ತಳಿಯನ್ನು ಬೆಳೆಯಬೇಕಾದರೆ ಅದರ ನಿರ್ವಹಣೆ ಹೇಗೆ ಅಂತ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಹಾಗೂ ಇದರ ಬಗ್ಗೆ ರೈತರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇರ್ತಾರೆ. KVKಗಳು ಹಾಗೂ ಇನ್ನಿತರ ಸಂಶೋಧಕರು ಈ ಬಗ್ಗೆ ಕಾಳಜಿ ವಹಿಸಿ ರೈತರ ಜೊತೆಗೆ ಸದಾ ಸಂಪರ್ಕದಲ್ಲಿದ್ದು ಇತ್ತೀಚೆಗೆ ಆಗುವಂಥ ಎಲ್ಲ ಆಗುಹೋಗುಗಳನ್ನು ರೈತರಿಗೆ ಪರಿಚಯಿಸ್ತಾ ಇರ್ತಾರೆ. ಅಲ್ಲ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದೀರಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂತೆ ಹೇಳಬೇಕು ಅಂದರೆ ಮೈಸೂರು ಹತ್ತಿರ ಇರುವಂತಹ ನಾಗನಹಳ್ಳಿಯಲ್ಲಿ ಸಾವಯವ ಕೇಂದ್ರದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ ಅಗ್ರಿಕಲ್ಚರ್ ಸೆಂಟರ್ ಅಂತ ಹೊಸದಾಗಿ ಸ್ಥಾಪನೆಯನ್ನು ಮಾಡಿದ್ದೇವೆ. ಅದು ಇತ್ತೀಚೆಗಷ್ಟೇ ಕಾರ್ಯಾರಂಭ ಮಾಡ್ತಾ ಇದೆ. ಏನು ಉದ್ದೇಶಕ್ಕೆ ಇದಾಗಿರೋದು? ಇಲ್ಲಿ ಏನೇನು ಸೇವೆಗಳು ಸೌಲಭ್ಯಗಳು ಸಿಗ್ತವೆ ಅಂತೀರಿ? ಇಲ್ಲಿ ಸೇವೆಗಳು ಸೌಲಭ್ಯಗಳು ಅಂತಂದರೆ ಕರ್ನಾಟಕ ಸರ್ಕಾರದ ಕೃಷಿ ಡಿಪಾರ್ಟ್ಮೆಂಟು ಹಾಗೂ ಇಸ್ರೋ ಹಾಗೂ ನಮ್ಮ ಯೂನಿವರ್ಸಿಟಿ ಹಾಗೂ ಇತರೆ ಇನ್ನೂ 5 ಯೂನಿವರ್ಸಿಟಿಗಳು ಸೇರಿಕೊಂಡು ಈ ವಲಯದಲ್ಲಿ ಯಾವ ಬೆಳೆಗೆ ಮಹತ್ವ ಇದೆ, ಈ ವಲಯದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಯಾವ ರೀತಿಯ ತೊಂದರೆಗಳು, ಕೀಟ ಆಗ್ಬೋದು, ರೋಗ ಬಾಧೆಗಳು ಆಗ್ತಾ ಇರ್ಬೋದು, ಅವು ಯಾವ ರೀತಿ ಆಗ್ತಾ ಇರ್ತವೆ, ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು, ಅವುಗಳ ಉತ್ಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಇಸ್ರೋ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಹೈ ರೆಸೊಲ್ಯೂಷನ್ ಇಮೇಜಸ್ಗಳನ್ನು ಇಸ್ರೋ ನಮಗೆ ಕಳಿಸುತ್ತದೆ. ಈ ಹೈ ರೆಸೊಲ್ಯೂಷನ್ ಇಮೇಜ್ನಲ್ಲಿ ಈ ಝೋನ್ನಲ್ಲಿ ಇರುವಂತಹ, ಈ ವಲಯದಲ್ಲಿ ಇರುವಂತಹ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತಾ ಇರುತ್ತದೆ. ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಸೆಂಟರ್ನ ಇಲ್ಲಿ ತೆಗೆದಿದ್ದೇವೆ, ಇದರ ಮಹತ್ವ ತುಂಬ ಇದೆ. ಈ ಇನ್ಫಾರ್ಮೇಷನ್ನ ಮಾಹಿತಿಯನ್ನು ತೆಗೆದುಕೊಂಡು ನಾವು ರೈತರನ್ನು ಸಂಪರ್ಕಿಸಿ ಬರುವಂಥ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ, ಹವಾಮಾನ ಬಗ್ಗೆ ವೈಪರೀತ್ಯಗಳ ಬಗ್ಗೆ ಮುನ್ನೆಚ್ಚರಿಕೆ ಹಾಗೂ ತೇವಾಂಶಗಳ ಆಧಾರದ ಮೇಲೆ ಯಾವ ಬೆಳೆಗಳಿಗೆ ಎಷ್ಟು ನೀರನ್ನು ಕೊಡಬೇಕು. ಈಗ ನಾವು ನೋಡ್ತಾ ಇದ್ದೇವೆ, ರಸಗೊಬ್ಬರಗಳಾದ ಯೂರಿಯಾಗೋಸ್ಕರ ಜನರು ಮುಗಿಬೀಳ್ತಾರೆ, ನಮಗೆ ಯೂರಿಯಾ ಬೇಕು ಹೇಗೆ ಅಂತ. ಅದರ ಸದ್ಬಳಕೆ ಹೇಗೆ ಆಗಬೇಕು, ನಿಮ್ಮ ಜಮೀನಿಗೆ ಯಾವ ಬೆಳೆ ಇದೆ, ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದ ಯೂರಿಯಾ ಬೇಕು ಅಂತ ಹೇಳಿ ಆ ರೆಕಮೆಂಡೇಷನ್ನ ನಮ್ಮ ಸಂಶೋಧಕರು ಕೊಡ್ತಾ ಇರ್ತಾರೆ. ಇದರಿಂದ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚುವುದರ ಜೊತೆಗೆ ವಾತಾವರಣದ ಮೇಲೆ ಯೂರಿಯಾನ ದುಷ್ಪರಿಣಾಮ ಆಗದೇ ಇರುವ ಹಾಗೆ ನಮ್ಮ ಸಂಶೋಧಕರು. ಕೇಂದ್ರ ರೈತರಿಗೆ ತರಬೇತಿಯನ್ನು ಕೂಡ ಕೊಡುತ್ತಾ, ಅಥವಾ ಈ ಕೃತಕ ಬುದ್ಧಿಮತ್ತೆ ಬಳಸೋದು ಹೇಗೆ ಅಂತ ಯಾರಾದರೂ ಒಬ್ಬರು ರೈತರು ತಿಳ್ಕೋಬೇಕು ಅಂದರೆ ಇಲ್ಲಿಗೆ ಬರ್ಬೋದಾ? ಮಾಹಿತಿ ಕೊಡ್ತಾರಾ? ಈಗ ತರಬೇತಿ ಕೊಡುವಂಥ ಇನ್ನೂ ಯಾವುದೋ ಕಾರ್ಯಕ್ರಮ ನಾವು ಸಿದ್ಧಪಡಿಸಿಲ್ಲ, ಯಾಕಂದರೆ ಇನ್ನೂ ಅದು ಆರಂಭ ಹಂತದಲ್ಲಿದೆ. ಆದರೆ ತಾವು ಅವಶ್ಯವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬನ್ನಿ, ನಮ್ಮ ಸಂಶೋಧಕರಿದ್ದಾರೆ, ನಮ್ಮ ಪ್ರಾಧ್ಯಾಪಕರಿದ್ದಾರೆ, ಅವರಿಗೆ ಯಾವ ರೀತಿ ಅದನ್ನು ನಾವು ಬಳಸಬೇಕು ಅಂತ ಹೇಳಿ ನಾವು ಅವರಿಗೆ ಟ್ರೈನಿಂಗನ್ನ ಕೊಡ್ತಾ ಇರ್ತೇವೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಡಾಕ್ಟರ್ ಸದಾನಂದ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9448499977. ಇನ್ನೊಮ್ಮೆ ಹೇಳ್ತೀರಾ? 9448499977. ಇನ್ನೂ ಒಂದು ಸರಿ ಹೇಳ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9448499977. ಒಳ್ಳೆಯದು ಡಾಕ್ಟರ್ ಸದಾನಂದ್ ಇನಾಮದಾರ್ ಅವರ ಇದುವರೆಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಗೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರಗಳು.